ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆತ್ಮೀಯರೇ, ಮಧ್ವನಾಮ ಉಪನ್ಯಾಸಕ್ಕೆ ಸುಸ್ವಾಗತ. ಶ್ರೀಪಾದರಾಜರು ಮಧ್ವನಾಮದಲ್ಲಿ ಮಧ್ವಾಚಾರ್ಯರ ಚರಿತ್ರೆಯನ್ನು ವರ್ಣಿಸ್ತಾ ಇದ್ದಾರೆ. ಈಗಾಗಲೇ 2 ಪದ್ಯಗಳನ್ನು ನೋಡಿದೆವು. ಮುಂದಿನ ಪದ್ಯ: ಸರ್ವೇಶ ಹರಿ ವಿಶ್ವ ಎಲ್ಲತಾ ಪುಸಿ ಎಂಬ ದುರ್ವಾದಿಗಳ ಮತವನೆರೆ ಖಂಡಿಸಿ, ಸರ್ವೇಶ ಹರಿ ವಿಶ್ವ ಸತ್ಯವೆಂದರಹಿದ ಶರ್ವಾದಿ ಗೀರ್ವಾಣ ಸಂತತಿಯಲಿ. ಮಧ್ವಾಚಾರ್ಯರು ಮತ್ತೆ ಸ್ಥಾಪಿಸಿದಂತಹ ದರ್ಶನ ತತ್ವವಾದ, ವ್ಯಾಸದರ್ಶನ ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ತತ್ವವಾದವನ್ನು ಸ್ಥಾಪಿಸುವ ಮೊದಲು ಮುಖ್ಯವಾಗಿ 2 ರೀತಿಯ ವಾದಗಳಿದ್ದು, ಒಂದು ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಪ್ರಪಂಚ ಮಾತ್ರ ಸತ್ಯ. ಯಾವುದು ನಮ್ಮ ಕಣ್ಣಿಗೆ ಕಾಣುತ್ತೋ ಅದು ಸತ್ಯ. ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತಹ ದೇವರು, ಪರಲೋಕ, ಸ್ವರ್ಗ ನರಕ ಇದೆಲ್ಲ ಸುಳ್ಳು ಅನ್ನೋದು ಒಂದು ವಾದ. ಕಣ್ಣಿಗೆ ಕಾಣುವ ಪ್ರಪಂಚ ಮಾತ್ರ ಸತ್ಯ, ಕಣ್ಣಿಗೆ ಕಾಣದ ದೇವರು ಸುಳ್ಳು ಅಂತ, ಇದು ಒಂದು ವಾದ. ಇನ್ನೊಂದು, ಕಣ್ಣಿಗೆ ಕಾಣದ ದೇವರು ಮಾತ್ರ ಸತ್ಯ, ಕಣ್ಣಿಗೆ ಕಾಣುವ ಪ್ರಪಂಚ ಸುಳ್ಳು ಅಂತ. ಕಣ್ಣಿಗೆ ಕಾಣುವ ಪ್ರಪಂಚ ಮಾತ್ರ ಸತ್ಯ, ಕಣ್ಣಿಗೆ ಕಾಣದ ದೇವರು ಮಾತ್ರ ಸುಳ್ಳು. ಇದು ಚಾರ್ವಾಕನ ಸಿದ್ಧಾಂತ. ಇನ್ನು ಕಣ್ಣಿಗೆ ಕಾಣಿಸದೇ ಇರತಕ್ಕಂತಹ ದೇವರು ಮಾತ್ರ ಸತ್ಯ, ಕಣ್ಣಿಗೆ ಕಾಣತಕ್ಕಂಥ ಪ್ರಪಂಚ ಸುಳ್ಳು. ಇದು ಮಾಯಾವಾದ. ಈ 2 ವಾದಗಳು ಪ್ರಮುಖವಾಗಿದ್ದದ್ದು. ಈ ವಾದಿಗಳ ಮತಗಳೇನಿವೆ, ಈ ಮತಗಳನ್ನು ಖಂಡಿಸಿ ಶ್ರೀಹರಿ ಸರ್ವೋತ್ತಮ, ಪ್ರಪಂಚ ಸತ್ಯ ಎಂಬುದನ್ನು ಪ್ರತಿಪಾದಿಸ್ತಾರೆ ಮಧ್ವಾಚಾರ್ಯರು. ಅದನ್ನೇ ವ್ಯಾಸದರ್ಶನ ಅಂತ ಹೇಳ್ತೀವಿ, ತತ್ವವಾದ ಅಂತ ಹೇಳ್ತೀವಿ. ಸಮಸ್ತ ವಿಶ್ವಕ್ಕೂ ಶ್ರೀಹರಿ ಒಡೆಯನಾಗಿದ್ದಾನೆ. ಅವನ ನಿರ್ಮಾಣವಾಗಿರತಕ್ಕಂತಹ ಈ ಪ್ರಪಂಚ ಸತ್ಯವಾಗಿದೆ. ಬ್ರಹ್ಮಸೂತ್ರಗಳಲ್ಲಿ ಮೊದಲು ಅದನ್ನೇ ಹೇಳಿದ್ದು. ಬ್ರಹ್ಮ ಗುಣಪರಿಪೂರ್ಣನಾದವ ಬ್ರಹ್ಮ ಅಂಥೇಳಿ, ಆ ಗುಣಪರಿಪೂರ್ಣತ್ವಕ್ಕೆ ಉಪಸ್ತಂಭಕವಾಗಿ ಜಗಜ್ಜನ್ಮಾದಿ ಕಾರಣತ್ವವನ್ನು ಬ್ರಹ್ಮನಲ್ಲಿ 2ನೇ ಸೂತ್ರದಲ್ಲಿ ಹೇಳಿದ್ದು. ಹೀಗಿರುವಾಗ ಜಗತ್ತು ಸುಳ್ಳು ಅನ್ನೋದು ಹೇಗೆ ಸರಿಯಾಗತ್ತೆ? ಸುಳ್ಳು ಜಗತ್ತನ್ನು ಸೃಷ್ಟಿ ಮಾಡುವಂಥದ್ರಲ್ಲಿ ಏನು ಮಹಿಮೆ ಇದೆ, ಏನು ಪವಾಡ ಇದೆ? ಈ ಜಗಜ್ಜನ್ಮಾದಿ ಕಾರಣತ್ವವನ್ನು ಬ್ರಹ್ಮನಿಗೆ ಬ್ರಹ್ಮಸೂತ್ರಗಳೇ ಹೇಳ್ತಾ ಇವೆ. ಹಾಗಿರುವಾಗ ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ ಪರಮಾತ್ಮ, ಅವನು ಗುಣಪರಿಪೂರ್ಣನಾಗಿದ್ದಾನೆ ಅಂತಲೇ ಬ್ರಹ್ಮಸೂತ್ರಗಳು ಆರಂಭವಾಗುವಂಥದ್ದು. ಹೀಗಿರುವಾಗ ಇಂತಹ ಪ್ರಪಂಚವನ್ನು ಸುಳ್ಳು ಅಂತ ಹೇಗೆ ಹೇಳಲಿಕ್ಕಾಗತ್ತೆ? ಎಷ್ಟೋ ಶ್ರುತಿವಾಕ್ಯಗಳು ಹೇಳ್ತವೆ, ವಿಶ್ವಂ ಸತ್ಯಂ, ಸ್ಪಷ್ಟವಾಗಿ ಜಗತ್ತಿನ ಸತ್ಯತೆಯನ್ನು ತಿಳಿಸ್ತವೆ. ಪರಮಾತ್ಮನ ಮಹಿಮೆ ಎಂಥದ್ದು ಅನ್ನೋದಕ್ಕೆ ಈ ಪ್ರಪಂಚ ಸಾಕ್ಷಿಯಾಗಿದೆ. ನಮ್ಮ ಭಾರತೀಯ ತತ್ವಜ್ಞಾನ ಹಾಗೂ ಧರ್ಮ ಸಿದ್ಧಾಂತಗಳ ಮೂಲವೆನಿಸಿರುವಂಥದ್ದು ಉಪನಿಷತ್ತುಗಳು. ಇವುಗಳು ಭಾರತೀಯ ಸಂಸ್ಕೃತಿಯ ಪ್ರಕಾಶ ಸ್ತಂಭಗಳಾಗಿವೆ. ನಮ್ಮ ಸಂಸ್ಕೃತಿಯನ್ನು ಬೆಳಗತಕ್ಕಂತಹ ದೀಪಸ್ತಂಭಗಳಾಗಿವೆ. ವೈದಿಕ ಧರ್ಮವನ್ನು ಪ್ರತಿಪಾದಿಸುವ ಪ್ರಸ್ಥಾನತ್ರಯಗಳು.
ಸೂತ್ರ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಗೀತಾ ಪ್ರಸ್ಥಾನ. ಅಂತಹ 3 ಪ್ರಸ್ಥಾನಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಉಪನಿಷತ್ ಪ್ರಸ್ಥಾನ. ನಮ್ಮ ದೇಶದಲ್ಲಿ ಉದಯಿಸಿದಂತಹ ಎಲ್ಲ ದರ್ಶನಗಳಿಗೂ ಕೂಡ ಈ ಉಪನಿಷತ್ತುಗಳು ಮೂಲವಾಗಿವೆ. ಇವತ್ತು ವಿಜ್ಞಾನ ಈ ಭೌತಿಕ ಪ್ರಪಂಚವನ್ನು ಸಾಕಷ್ಟು ಪರಿಶೀಲನೆ ಮಾಡ್ತಾ ಇದೆ, ಪ್ರಪಂಚದ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡ್ತಾ ಇದೆ. ಆದರೆ ಈ ಪ್ರಪಂಚ ಯಾಕೆ ಇದೆ, ಇದು ಹೇಗೆ ಇದೆ, ಇದಕ್ಕೆ ಇಂದಿಗೂ ಇವತ್ತಿನ ವಿಜ್ಞಾನ ಉತ್ತರ ಕೊಟ್ಟಿಲ್ಲ. ಪ್ರಪಂಚದ ಬಗ್ಗೆ ಸಾಕಷ್ಟು ಸಂಶೋಧನೆ, ಪರಿಶೀಲನೆ, ನಿರಂತರ ಅಧ್ಯಯನ ನಡೀತಾ ಇದೆ. ಈ ಪ್ರಪಂಚ ಯಾಕೆ ಇದೆ, ಹೇಗೆ ಇದೆ, ಇದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ. ಆದರೆ ಉಪನಿಷತ್ತು ಮನುಷ್ಯನ ಜೀವನ ಹಾಗೂ ಈ ಪ್ರಪಂಚಕ್ಕೆ ಕಾರಣವಾಗಿರುವಂಥದ್ದು ಯಾವುದು ಆ ವಿಚಾರದಲ್ಲಿ ವಿವೇಚನೆ ನಡೆಸುವುದಲ್ಲದೆ ಆಧ್ಯಾತ್ಮಿಕ ಇತಿಹಾಸದಲ್ಲಿಯೂ ಕೂಡ ತನ್ನದೇ ಆದ ಭವ್ಯವಾದ ಸಾರ್ವಜನೀನವಾದ ವಿಚಾರ ಸರಣಿಯಿಂದ, ಅಪೂರ್ವವಾದ ಮೋಹಕ ಶೈಲಿಯಿಂದ, ಸರಳ ಸುಂದರ ಸಂವಾದಗಳಿಂದ ಮಾನವ ಕೋಟಿ ಮೇಲೆ ಈ ಉಪನಿಷತ್ತು ತನ್ನ ಪ್ರಭಾವವನ್ನು ಬೀರಿದೆ. ಇಲ್ಲಿರ್ತಕ್ಕಂತಹ ವಿಚಾರ ಸತ್ಯದ ಅನ್ವೇಷಣೆ ಹೊರತು ಸುಳ್ಳು ಅಂತ ಹೇಳಲಿಕ್ಕೆ ಉಪನಿಷತ್ತು ಬೇಕಾ? ಸತ್ಯದ ಅನ್ವೇಷಣೆಗೋಸ್ಕರವಾಗಿರುವಂಥದ್ದು. ಈ ಜಗತ್ತಿನ ಸ್ವರೂಪ ಎಂಥದ್ದು, ಅದರ ಕಾರಣ ಯಾವುದು, ಜಗತ್ ಕಾರಣವಾಗಿರತಕ್ಕಂತಹ ಪರವಸ್ತು ಬ್ರಹ್ಮ, ಇವುಗಳ ತಲಸ್ಪರ್ಶಿ ಅಧ್ಯಯನ ಅದನ್ನು ನಾವು ಉಪನಿಷತ್ತಿನಲ್ಲಿ ಕಾಣ್ತೇವೆ. ಈ ಉಪನಿಷತ್ತುಗಳು ಪರಮ ಪ್ರಮಾಣ ಎಂಬುದಾಗಿ ಎಲ್ಲ ವೈದಿಕ ದರ್ಶನಗಳು ಕೂಡ ಒಪ್ಪಿಕೊಂಡವೆ. ಆದರೆ ಅವುಗಳ ಸಿದ್ಧಾಂತಗಳ ವಿಚಾರದಲ್ಲಿ ಏಕಾಭಿಪ್ರಾಯ ಇಲ್ಲ. ನಮ್ಮ ಕಣ್ಣಿಗೆ ಕಾಣುವ ಜಗತ್ತು ಕಣ್ಣಿಗೆ ಕಾಣುವುದರಿಂದಲೇ ಸುಳ್ಳು ಎಂಬುದನ್ನು ಬೌದ್ಧರು ಹೇಳ್ತಾರೆ. ಈ ಪ್ರಪಂಚ ಸುಳ್ಳು ಯಾಕೆ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ. ನಮ್ಮ ಕಣ್ಣಿಗೆ ಕಾಣಿಸುವುದರಿಂದ ಈ ಜಗತ್ತು ಸುಳ್ಳು. ಇದು ಬೌದ್ಧವಾದ ಹೇಳುವಂಥದ್ದು. ಜ್ಞಾನ ಗೋಚರವಾದದಿಂದ ಪ್ರಪಂಚ ಸುಳ್ಳು ಎಂಬುದಾಗಿ ಅದ್ವೈತ ಹೇಳ್ತಾ ಇರೋದು. ವ್ಯತ್ಯಾಸ ಇದೆ. ಜಗತ್ತು ಅದು ಕಾಣಿಸ್ತಾ ಇದೆ ಆದ್ದರಿಂದ ಸುಳ್ಳು ಅಂತ ಬೌದ್ಧವಾದ ಹೇಳುತ್ತೆ. ಜಗತ್ತು ನಮ್ಮ ಜ್ಞಾನಕ್ಕೆ ಗೋಚರ ಆಗತ್ತೆ ಆದ್ದರಿಂದ ಪ್ರಪಂಚ ಸುಳ್ಳು ಎಂಬುದಾಗಿ ಅದ್ವೈತ ಹೇಳ್ತದೆ. ಜಗತ್ತಿಗೆ ಮಿಥ್ಯಾತ್ವವನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರವಾಗಿ ಕಣ್ಣಿಗೆ ಕಾಣುವುದೆಲ್ಲವೂ ಸುಳ್ಳು, ಸರ್ವಧರ್ಮರಹಿತನಾಗಿರತಕ್ಕಂತಹ ಬ್ರಹ್ಮನೇ ತತ್ವ, ಇವನೇ ಅಜ್ಞಾನ ವಶದಿಂದ ಜಗತ್ತು ಈಶ್ವರ ಜೀವರೂಪವಾಗಿ ತೋರ್ತಾನೆ. ಹಗ್ಗವನ್ನು ಸರ್ಪ ಅಂತ ತಿಳಿದಾಗ ಭ್ರಾಂತಿಯಿಂದ ತೋರ್ತಕ್ಕಂತಹ ಸರ್ಪ ಆ ಹಗ್ಗದಲ್ಲಿ ಆರೋಪಿತವಾಗಿಲ್ವಾ? ಆದರೆ ವಸ್ತುತ ಅದು ಹಾವಲ್ಲ, ಅದು ಹಗ್ಗ. ಹೇಗೋ ಹಾಗೆ ಈ ಜಗತ್ತು ಬ್ರಹ್ಮನಲ್ಲಿ ಆರೋಪಿತವಾಗಿದೆ. ಈ ಶುಕ್ತಿಯನ್ನು ನೋಡುತ್ತೇವೆ, ಕಪ್ಪೆ ಚಿಪ್ಪು ನೋಡುತ್ತೇವೆ, ಅದನ್ನು ನೋಡುವಾಗ ಅದು ಬೆಳ್ಳಿ ಅಂತ ಅನಿಸುತ್ತೆ. ಆ ಶುಕ್ತಿಯಲ್ಲಿ ಕಾಣುವ ಬೆಳ್ಳಿಯ ಹಾಗೆ ಬ್ರಹ್ಮನಲ್ಲಿ ಆರೋಪಿತವಾಗಿ ತೋರುತ್ತಾ ಇದೆ. ಈ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ಯಾವುದು ದೃಶ್ಯವೋ ಅದು ಮಿಥ್ಯಾ ಎಂಬ ನಿಯಮವನ್ನು ಅಂಗೀಕಾರ ಮಾಡಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಎಂಬ ಅದ್ಭುತವಾಗಿರತಕ್ಕಂತಹ ವಾದವನ್ನು ಮುಂದಿಟ್ಟವರು ಶಂಕರಾಚಾರ್ಯರು. ಆದರೆ ದೃಶ್ಯನಾದ್ದರಿಂದಲೇ ಬ್ರಹ್ಮನು ಸುಳ್ಳು ಅಂತ ಆಪಾದಿಸಿದರೆ ಈ ವಾದದಲ್ಲಿ ಉತ್ತರ ಇಲ್ಲ ಅಂತಾಗತ್ತೆ. ಇವರ ಈ ವಾದಕ್ಕೆ ಬೆಂಬಲವಾಗಿರುವಂತೆ ತೋರತಕ್ಕಂತಹ ಕೆಲವು ಉಪನಿಷತ್ತು ವಾಕ್ಯಗಳು ಇಲ್ಲಿವೆ. ಅವುಗಳನ್ನು ಅನುಸರಿಸಿ ಪ್ರಪಂಚ ಸತ್ಯ ಅಲ್ಲ ಅನ್ನೋದು ಇವರ ವಾದ. ಇಂತಹ ವಾಕ್ಯಗಳ ಪೂರ್ವಾಪರ ವಾಕ್ಯಗಳನ್ನು ಗಮನಿಸಿದರೆ ನಮಗೆ ಅರ್ಥ ಆಗುತ್ತೆ. ಪೂರ್ವಾಪರ ವಾಕ್ಯಗಳನ್ನು ಗಮನಿಸದೆ ಇಂತಹ ಗಹನವಾದ ವಾಕ್ಯಗಳನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಿ ಸಮಾಜವನ್ನು ದಾರಿ ತಪ್ಪಿಸ್ತಾ ಇರುವಂಥದ್ದು. ಮಧ್ವಾಚಾರ್ಯರು ತಮ್ಮ ಭಾಷೆಗಳಲ್ಲಿ ಇಂತಹ ವಾಕ್ಯಗಳನ್ನು ಪರಿಶೀಲಿಸಿ
ಉಪಕ್ರಮಾದಿ ಲಿಂಗಗಳಿಂದ ಶ್ರುತಿಸ್ಮೃತಿ ಪುರಾಣಗಳ ಉದಾಹರಣೆಗಳೊಂದಿಗೆ ಅವುಗಳ ನಿಜವಾದ ಅರ್ಥವನ್ನು ಹೃದಯಂಗಮವಾಗಿ ನಿರೂಪಿಸಿದ್ದಾರೆ. ಇದರ ಒಂದು ಪರಿಚಯ ನಮಗೆ ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿ ಸಿಗ್ತದೆ. ಆದರೆ ಅದ್ವೈತ ದರ್ಶನವೇ ಭಾರತೀಯ ದರ್ಶನ ಅಂತ ಪ್ರಚಾರ ಆಗಿಬಿಟ್ಟಿದೆ. ಮಾಧ್ವ ದರ್ಶನಕ್ಕೆ ಬೆಲೆಯಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿಯರು ಅದ್ವೈತ ದರ್ಶನವೇ ಭಾರತೀಯ ದರ್ಶನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಒಂದೇ ಅಲ್ಲ, ಅನೇಕ ದರ್ಶನಗಳಿವೆ. ಆ ಎಲ್ಲ ದರ್ಶನಗಳ ಜೊಳ್ಳುತನವನ್ನು ತೋರಿಸಿ ನಿಜವಾದ ದರ್ಶನ ತತ್ವವಾದಂತ ತೋರಿಸಿಕೊಟ್ಟವರು ಶ್ರೀಮದಾಚಾರ್ಯರು. ಆದರೆ ಏನಾಗಿದೆ, ದುರದೃಷ್ಟವಶಾತ್ ಅದ್ವೈತ ದರ್ಶನವೇ ಭಾರತೀಯ ದರ್ಶನ ಎಂಬಷ್ಟು ವಿದೇಶಿಯರಿಗೆ ಪ್ರಸಿದ್ಧವಾಗಿಬಿಟ್ಟಿದೆ ಅದ್ವೈತ ದರ್ಶನ. ಆದರೆ ಆ ಅದ್ವೈತ ದರ್ಶನದಲ್ಲಿ ಇರತಕ್ಕಂತಹ ವಿಚಾರಗಳು ಎಷ್ಟು ದೋಷಪೂರಿತವಾಗಿವೆ, ನಮ್ಮ ಅನುಭವ ಹಾಗೂ ತರ್ಕಗಳಿಗೆ ಹೇಗೆ ವಿರುದ್ಧವಾಗಿದೆ ಎಂಬುದು ಪಾಶ್ಚಾತ್ಯರಿಗೂ ಈಗ ಅರಿವಾಗ್ತಾ ಇದೆ. ಒಬ್ಬ ಅಮೇರಿಕಾದ ಲೇಖಕ ವಂಡರ್ ಆಫ್ ದಿ ವರ್ಲ್ಡ್ ಎಂಬ ಪುಸ್ತಕ ಬರೀತಾನೆ, ಕ್ರಿಶ್ಚಿಯನ್ ಲೇಖಕ. ಅವ ಭಾರತೀಯ ದರ್ಶನಗಳನ್ನು ಪೂರ್ವಾಗ್ರಹವಿಲ್ಲದೆ ವಿಮರ್ಶೆ ಮಾಡಲಿಕ್ಕೆ ಹೋಗಿ ದ್ವೈತ ದರ್ಶನವೇ ಯುಕ್ತಿಯುಕ್ತ, ಅದುವೇ ವೇದಸಮ್ಮತ ಆಗಿದೆ ಅಂತ ದೀರ್ಘವಾಗಿ ಸಮಾಲೋಚನೆ ಮಾಡಿದ್ದಾನೆ. ಇದು ಆಚಾರ್ಯ ಮಧ್ವರ ಒಂದು ಚಿಂತನ ಸರಣಿಯ ವೈಶಿಷ್ಟ್ಯವನ್ನು ತಿಳಿಸ್ತದೆ. ಸತ್ಯಂಬದ ಜಗತ್ ಸರ್ವಂ ಅಂತ ಹೇಳ್ತಾರೆ ವಾದಿರಾಜರ ಒಂದು ಕಡೆಗೆ. ಈ ಜಗತ್ತೆಲ್ಲ ಸತ್ಯ ಅಂತ ಹೇಳು, ಈ ಪ್ರಪಂಚ ಇದು ಸತ್ಯ. ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಈ ಸಕಲ ಜಗತ್ತು ಒಂದು ಪರಶಕ್ತಿಯ ನಿಯಂತ್ರಣದಲ್ಲಿ ಇದೆ. ತನ್ನ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಲಾರದ ಅಸಹಾಯಕತೆಯನ್ನು ಅರಿತು ಆ ಪರಶಕ್ತಿಯಲ್ಲಿ ಮನುಷ್ಯ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಬೇಕು. ಈ ಪ್ರಪಂಚ ಅನ್ನೋದು ಒಂದು ಕನಸಿನ ಕಣ್ಣು ಕಟ್ಟಲ್ಲ, ಇದು ಭಗವಂತನ ಸುಂದರವಾದ ಸೃಷ್ಟಿ. ಅವನನ್ನು ಅರಿಲಿಕ್ಕಿರ್ತಕ್ಕಂಥ ಒಂದು ಸಾಧನ. ಜೀವನದಿಂದ ಪಲಾಯನ ಮಾಡದೆ ಬಂದದ್ದನ್ನು ದಿಟ್ಟತನದಿಂದ ಎದುರಿಸ್ತಾ ಜೀವನದುದ್ದಕ್ಕೂ ಕರ್ತವ್ಯ ಕರ್ಮ ನಿರತನಾಗುವುದೇ ನಿಜವಾದ ಭಗವತ್ ಪೂಜೆ. ತರ್ಕಕ್ಕೆ ಅತಿಬರಿಯಾಗದೆ ಶಾಸ್ತ್ರ ಪಾಂಡಿತ್ಯದೊಂದಿಗೆ ನಾವು ಅನುಭವಿಸಿಯೇ ಈ ಸತ್ಯವನ್ನು ಕಂಡುಕೊಳ್ಳಬೇಕು. ಈ ನೆಲೆಯಲ್ಲಿ ನಾವು ಹೆಜ್ಜೆ ಇಟ್ಟರೆ ಖಂಡಿತವಾಗಿ ಶಾಸ್ತ್ರಗಳು ನಮಗೆ ಸಹಕರಿಸ್ತವೆ. ನಾವು ಪೂರ್ವಗ್ರಹ ಇಟ್ಟುಕೊಂಡ್ರೆ ನಮಗೆ ಶಾಸ್ತ್ರಗಳ ಅರ್ಥವೇ ಆಗೋದಿಲ್ಲ. ಆದ್ದರಿಂದ ಶಾಸ್ತ್ರದ ಪಾಂಡಿತ್ಯ ಜೊತೆಗೆ ನಾವು ಅನುಭವಿಸಬೇಕು, ಅನುಭವಿಸಿಯೇ ಸತ್ಯವನ್ನು ಕಂಡುಕೊಳ್ಳಬೇಕು. ಆಗ ಶಾಸ್ತ್ರ ಅರ್ಥ ಆಗತ್ತೆ. ಆದರೆ ಅನುಭವ ಅನ್ನೋದು ಅಷ್ಟು ಸುಲಭನ? ಪ್ರತಿಯೊಬ್ಬನೂ ಪ್ರತಿಯೊಂದನ್ನು ಅನುಭವಿಸಿ ತಿಳಿಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ. ಆದ್ದರಿಂದ ಜ್ಞಾನಿಗಳು ಅನುಭವಿಸಿ ಬರೆದಿರ್ತಾರೆ. ಜ್ಞಾನಿಗಳು ಅನುಭವಿಸಿ ಬರೆದಂತಹ ಶಾಸ್ತ್ರದಲ್ಲಿ ನಾವು ಅನಾದರವನ್ನು ತಾಳದೆ ಶ್ರದ್ಧೆಯಿಂದ ಅವುಗಳನ್ನು ತಿಳಿದುಕೊಂಡು ಪರಾಮರ್ಶೆ ಮಾಡಬೇಕು. ಯಾವುದು ಸರಿ ಯಾವುದು ತಪ್ಪನ್ನು ಪರಾಮರ್ಶೆ ಮಾಡಬೇಕು. ಅದ್ವೈತ ಶಾಸ್ತ್ರವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರಿಗೆ ಅದರಲ್ಲಿ ಅಸ್ವಾರಸ್ಯವನ್ನು ಕಂಡು ರಹಸ್ಯವಾಗಿ ಮಧ್ವಾಚಾರ್ಯರ ಗ್ರಂಥಗಳನ್ನು ಓದಕ್ಕೆ ಶುರು ಮಾಡಿದರು. ಆಗ ಅವರಿಗೆ ಸತ್ಯ ಗೊತ್ತಾಯಿತು. ಜ್ಞಾನಿಗಳು ಬರೆದಂತಹ ಅನುಭವಿಸಿ ಬರೆದಂತಹ ಶಾಸ್ತ್ರ, ಅದರಲ್ಲಿ ಅನಾದರ ತಾಳದೆ ಆ ಕಾಲದಲ್ಲಿ ಅದ್ವೈತ ಪ್ರಪಂಚದ ದೊಡ್ಡ ವಿದ್ವಾಂಸರಾಗಿದ್ದರು. ಅವ್ರಿಗೆ ಎಂಥ ಸನ್ಮಾನ ಬೇಕಾದರೂ ಮಾಡ್ತಾಯಿದ್ರು. ಅವರು ಮಧ್ವಾಚಾರ್ಯರ ಅನುಯಾಯಿ ಆಗಬೇಕಂತ ಇರಲಿಲ್ಲ. ಆದರೆ ಮಧ್ವಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಇವರು ಯಾರೋ ಹೊಸ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂತ ಮೂದಲಿಸದೆ ಅವರ ಒಂದು ಪಾಂಡಿತ್ಯವನ್ನು ಕಂಡಂತಹ ತ್ರಿವಿಕ್ರಮ ಪಂಡಿತ ಆಚಾರ್ಯರು ರಹಸ್ಯವಾಗಿ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿದರು, ಪರಾಮರ್ಶೆ ಮಾಡಿದರು, ಶ್ರದ್ಧೆಯಿಂದ ಪರಾಮರ್ಶೆ ಮಾಡಿದರು. ಅವ್ರಿಗೆ ಸತ್ಯ ಅರಿವಾಯಿತು. ಇವತ್ತೇನಾಗಿದೆ ಅಂದರೆ ಸಮನ್ವಯ ಮಾಡ್ಕೊಂಡು ಬದುಕಬೇಕು ಅಂತ ಈ ಸರ್ವ ಸಮನ್ವಯದ ಅಮಲಿನಲ್ಲಿ
ನಾವು ಒಳ್ಳೆಯದನ್ನು ಕೆಟ್ಟದ್ದನ್ನು ಎಲ್ಲ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗ್ತಾ ಇದ್ದೇವೆ. ವಿವೇಚನ ಬುದ್ಧಿಯಿಂದ ಜಾಗೃತನಾಗಿ ಕೆಟ್ಟದ್ದರಿಂದ ದೂರ ಇದ್ದು ನಿರಂತರ ಏರುವ ಪ್ರಯತ್ನ ನಡಿಬೇಕು. ಎಲ್ಲರೂ ಎತ್ತರಕ್ಕೇರುವ ಭರವಸೆ ಇಲ್ಲ. ಏಕೆಂದರೆ ಒಬ್ಬೊಬ್ಬರ ಸಾಧನೆ, ಅವರ ಯೋಗ್ಯತೆ, ಅವರ ಸಿದ್ಧಿಗಳು ಬೇರೆ ಬೇರೆ ಇರ್ತವೆ. ಯಾಕೆಂದರೆ ಇದು ಪ್ರಕೃತಿ ಸಹಜ ಸ್ವಭಾವ. ಎಲ್ಲರೂ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಸಹಜವಾಗಿರುವಂಥದ್ದು ಸರ್ವ ಸಮಾನತೆ ಅನ್ನೋದು, ಎಲ್ಲರೂ ನಾವು ಸಮಾನರು ಅಂತ ಹೇಳೋದು ಇದು ಸಹಜ ಅಲ್ಲ, ಇದು ಅಸಹಜವಾಗಿರುವಂಥದ್ದು. ಯಾಕೆಂದರೆ ಒಬ್ಬೊಬ್ಬರ ಸಾಧನೆ ಬೇರೆ ಇರುತ್ತೆ, ಅವರ ಯೋಗ್ಯತೆ ಬೇರೆ ಇರುತ್ತೆ, ಅವರ ಸಿದ್ಧಿ ಬೇರೆ ಇರ್ತದೆ. ಹಾಗಿರುವಾಗ ಸರ್ವ ಸಮಾನತೆಯ ಘೋಷಣೆ ಏನೋ ಕೇಳಲಿಕ್ಕೆ ತುಂಬ ರೋಚಕವಾಗಿರುತ್ತೆ. ಆದರೆ ಯಾವತ್ತೂ ಸರ್ವ ಸಮಾನತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಅಪ್ರಿಯವಾದ ಸತ್ಯ. ಇದನ್ನೇ ಶಾಸ್ತ್ರ ಹೇಳ್ತಾ ಇರೋದು. ಇಂತಹ ಬದುಕಿನ ಸತ್ಯವನ್ನು ಕಂಡುಕೊಳ್ಳುವ ಶಾಸ್ತ್ರ ಅಂದರೆ ವೇದ ಉಪನಿಷತ್ತುಗಳು. ಈ ಉಪನಿಷತ್ತುಗಳಲ್ಲಿ ಮೇಲ್ನೋಟಕ್ಕೆ ಅವರವರ ಬೌದ್ಧಿಕ ಸ್ತರಕ್ಕೆ ಅನುಗುಣವಾಗಿ ಅರ್ಥ ತೋರಿದರೂ ಕೂಡ ಅವುಗಳ ಒಳಾರ್ಥವನ್ನು ತಿಳಿದರಲ್ಲಿ ಎಲ್ಲರೂ ಸಮರ್ಥರಾಗಿಲ್ಲ. ಜಗತ್ತು ಅಜ್ಞಾನ ಕಲ್ಪಿತ ಅಂತ. ಅಜ್ಞಾನದಿಂದಾಗಿ ಜಗತ್ತು ಕಲ್ಪಿತವಾಗಿ, ವಾಸ್ತವಿಕ ಜಗತ್ತು ಇಲ್ಲ, ಇದು ಅಜ್ಞಾನದಿಂದ ಕಲ್ಪಿತವಾಗಿದೆ ಅಂತ. ಅಂದರೆ ಜಗತ್ತು ಅಜ್ಞಾನದಿಂದ ಹುಟ್ಟಿದೆ ಅಂತ. ಆದರೆ ಜಗತ್ತು ಅಜ್ಞಾನದಿಂದ ಹುಟ್ಟಿದೆ ಅಂತ ಹೇಳಲಿಕ್ಕೆ ಏನು ಆಧಾರ ಇದೆ? ಜಗತ್ತು ಅಜ್ಞಾನದಿಂದ ಹುಟ್ಟಿದೆ ಅಂತ ಹೇಳಲಿಕ್ಕೆ ಒಂದು ಪ್ರಮಾಣ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಪ್ರಮಾಣ ವಿರುದ್ಧವಾಗಿದೆ. ಈಗ ಜಾದೂಗಾರ ಇದ್ದಾನೆ, ಅವ ತನ್ನ ಕಪಟ ವಿದ್ಯೆಯಿಂದ ಕೆಲವು ವಸ್ತುಗಳನ್ನು ತೋರಿಸ್ತಾನೆ. ಕೆಲವೊಮ್ಮೆ ಸತ್ಯ ವಸ್ತುಗಳು ನಮ್ಮ ಅಜ್ಞಾನದಿಂದ ವಿಪರೀತವಾಗಿ ಕಾಣ್ತವೆ. ಉದಾಹರಣೆಗೆ ಹಗ್ಗದಲ್ಲಿ ಕಾಣುವ ಹಾವು. ಹಾಗೆಯೇ ಜಗತ್ತಿನ ಎಲ್ಲ ವಸ್ತುಗಳು ಅವಿದ್ಯೆ ಅಥವಾ ಈಶ್ವರ ಮಾಯಿಂದ ಹುಟ್ಟಿವೆ. ಆಕಾಶ ಮುಂತಾದ ಪದಾರ್ಥಗಳು ಈಶ್ವರನ ಮಾಯೆಯಿಂದ ಆಗಿದ್ದರೆ, ಈ ದುಃಖಾದಿ ಆಂತರ ವಸ್ತುಗಳು, ಬಾಹ್ಯ ವಸ್ತುಗಳು ಸತ್ಯ ಅಂತ ನಮಗೆ ಕಾಣುವಂಥದ್ದು ಈಶ್ವರನ ಮಾಯೆಯಿಂದಾಗಿ. ಆಂತರಿಕವಾಗಿರ್ತಕ್ಕಂಥ ದುಃಖಾದಿಗಳು ನಮ್ಮ ಅಜ್ಞಾನದಿಂದಾಗಿ. ಒಂದು ಈಶ್ವರನ ಮಾಯೆ ಬಾಹ್ಯ, ಹೊರಗಿನದ್ದು ಬಾಹ್ಯ ಪದಾರ್ಥ, ಆಕಾಶ ಮುಂತಾದ ಪದಾರ್ಥಗಳು ಈಶ್ವರನ ಮಾಯಿಂದ ಕಂಡ್ರೆ, ನಮ್ಮ ಒಳಗೆ ದುಃಖಾದಿಗಳು ನಮ್ಮ ಅಜ್ಞಾನದಿಂದಾಗಿ ಹುಟ್ಟಿವೆ. ಈ ತತ್ವವನ್ನು ಬಲ್ಲಂತಹ ಜ್ಞಾನಿಗಳು ಜಗತ್ತಿನ ವಸ್ತುಗಳನ್ನು ಕಂಡರೂ ಕೂಡ ಅವರು ಅಪ್ರಮಾಣ ಅಂತ ಹೇಳ್ತಾರೆ. ಹೇಗೆ ಪಿತ್ತದೋಷದಿಂದ ಬಿಳಿ ಶಂಖ ಹಳದಿಯಾಗಿ ತೋರುವ ಹಾಗೆ ಈ ಜಗತ್ತಿನ ವಸ್ತುಗಳನ್ನ ಕಂಡರೂ ಕೂಡ ತಮ್ಮ ಪ್ರತ್ಯಕ್ಷ ಅದು ಅಪ್ರಮಾಣ ಅಂತ ತಿಳಿತಾರೆ. ಕಾಮಾಲೆ ಕಣ್ಣಿಗೆಲ್ಲ ಹಳದಿ ಅಂತ, ಯಾವುದು ಹಳದಿ ಇರುವುದಿಲ್ಲ, ಕಾಣೋದು ಮಾತ್ರ ಹಳದಿ. ಹೇಗೋ ಹಾಗೆಯೇ ಈ ಜ್ಞಾನಿಗಳು ಈ ಅಜ್ಞಾನದಿಂದಾಗಿ ಇದೆಲ್ಲ ಕಾಣ್ತದೆ. ಪಿತ್ತದೋಷದಿಂದ ಬಿಳಿ ಶಂಖ ಹಳದಿಯಾಗಿ ತೋರುವ ಹಾಗೆ ಅಪ್ರಮಾಣ ತಿಳಿತಾರೆ. ಹಾಗೆಯೇ ಜಗತ್ತಿನ ಪ್ರತ್ಯಕ್ಷ, ನಾವು ಜಗತ್ತನ್ನು ನೋಡ್ತಾ ಇದ್ದೀವಲ್ಲ, ಕಣ್ಣಾರೆ ನೋಡ್ತಾ ಇದ್ದೀವಿ, ಅದು ಹೇಗೆ ಸುಳ್ಳು ಅಂತಾಗುತ್ತೆ, ಅಪ್ರಮಾಣವಾಗುತ್ತೆ? ಅದು ಅಪ್ರಮಾಣ ಯಾಕೆ ಅಂದರೆ ಜಗತ್ತು ಅಜ್ಞಾನದಿಂದಾಗಿ ಜನಿಸಿದೆ. ನಾವು ನೋಡ್ತಾ ಇದ್ದೀವಿ, ಹೌದು, ನಾವು ನೋಡಿದ ಹಾಗೆಯೇ ಪ್ರಪಂಚ ಇಲ್ಲ. ನೋಡುವಾಗ ನಮ್ಮ ಕಣ್ಣನ್ನು ಸ್ವಲ್ಪ ಬೆರಳಿನಿಂದ ಹೀಗೆ ಮಾಡಿಕೊಂಡ್ರೆ ಒಂದು ವಸ್ತು ಎರಡಾಗಿ ಕಾಣುತ್ತೆ ಅಲ್ವಾ? ಇಬ್ಬರು ಚಂದ್ರರು ಕಾಣಿಸ್ತಾರೆ. ಹಾಗಾದರೆ ಚಂದ್ರ ಇಬ್ಬರು ಇದ್ದಾರೆ ಅಂತ ಅರ್ಥನಾ? ಅಲ್ಲ, ಅದು ಅಪಟ ಪ್ರತ್ಯಕ್ಷ. ಈ ಒಂದು ನಿಮಿತ್ತದಿಂದಾಗಿ ನಮಗೆ ಎರಡು ಚಂದ್ರ ಕಂಡದ್ದು, ಆದರೆ ಚಂದ್ರ ಇದ್ದದ್ದು ಒಂದೇ ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ನಮ್ಮ ಕಣ್ಣಿಗೆ ಕಂಡರೂ ಕೂಡ ಪ್ರಪಂಚ ಇಲ್ಲ, ಅದು ಸತ್ಯವಾಗಿ ಕಾಣುತ್ತೆ, ಆದರೆ ಇಲ್ಲ. ಯಾಕೆ ಕಾಣುತ್ತೆ ಅಂದರೆ ಅದು ಅಜ್ಞಾನವಶಾತ್, ಅಜ್ಞಾನ ಅಥವಾ ಮಾಯೆಯಿಂದ ಅದು ಜನಿಸಿದೆ. ಆದ್ದರಿಂದ ಜಗತ್ತು ಸುಳ್ಳು ಅನ್ನೋದು ಕೆಲವರು ವಾದ. ಆದರೆ ಜಗತ್ತು ಅಜ್ಞಾನ ಕಲ್ಪಿತ ಅಂತ ಹೇಳೋದು, ಹೀಗೆ ಹೇಳಲಿಕ್ಕೆ ಯಾವುದೇ ಪ್ರಮಾಣ ಇಲ್ಲ. ಆದ್ದರಿಂದ
ಈ ಜಗತ್ತು ಮಿಥ್ಯಾ ಅಂತ ಹೇಳೋದು ಸರಿಯಲ್ಲ. ಈ ಜಗತ್ತಿನ ಪ್ರತ್ಯಕ್ಷ, ಒಂದು ವೇಳೆ ಜಗತ್ತು ಮಿಥ್ಯಾ ಅಂತ ಹೇಳುವ ಪ್ರಮಾಣ ಇರಬೇಕಿತ್ತು. ಜಗತ್ತು ಮಿಥ್ಯಾ ಅಂತ ಹೇಳಲಿಕ್ಕೆ ಪ್ರಮಾಣ ಇದ್ದಿದ್ದರೆ ಆಗ ಜಗತ್ತಿನ ಪ್ರತ್ಯಕ್ಷ ಅಪಟು ಪ್ರತ್ಯಕ್ಷ ಅಂತ ಹೇಳ್ಬೋದಿತ್ತು. ಜಗತ್ತು ಸುಳ್ಳು ಅಂತ ಹೇಳಲಿಕ್ಕೆ ಒಂದು ಪ್ರಮಾಣ ಇರಬೇಕಿತ್ತು. ಜಗತ್ತು ಸುಳ್ಳು ಅಂತ ಹೇಳಲಿಕ್ಕೆ ಒಂದು ಪ್ರಮಾಣ ಇದ್ದಿದ್ರೆ ಆಗ ಜಗತ್ತಿನ ಪ್ರತ್ಯಕ್ಷ ಅದು ಅಪಟು ಪ್ರತ್ಯಕ್ಷ ಅಂತ ಹೇಳ್ಬೋದಿತ್ತು. ಆದರೆ ಜಗತ್ತು ಸುಳ್ಳು ಅಂತ ಹೇಳಲಿಕ್ಕೆ ಯಾವ ಪ್ರಮಾಣಗಳಿಲ್ಲ. ಆದರೆ ಜಗತ್ತು ಸತ್ಯ ಅಂತ ಹೇಳಲಿಕ್ಕೆ ಪ್ರಮಾಣಗಳು ಬೇಕಾದಷ್ಟಿವೆ. ನಚ ಮಾಯಾವಿನಾ ಮಾಯಾ ದೃಶ್ಯತೆ ವಿಶ್ವಮೀಶ್ವರ ಸದಾ ಪಶ್ಯತಿ ತೇನೇದಂ ನ ಮಾಯೇತ್ಯವಧಾರ್ಯತಾಂ ಅಪರೋಕ್ಷ ದೃಶೋ ಮಿಥ್ಯಾ ದರ್ಶನಂ ನ ಕ್ವಚಿತ್ ಭವೇತ್ ಸರ್ವಾಪರೋಕ್ಷ ವಿದ್ವಿಷ್ಣು ವಿಶುದೃಕ್ ತನ್ನ ತನ್ಮೃಷ ಎಂಬುದಾಗಿ ಬ್ರಹ್ಮಾಂಡದ ಪುರಾಣದ ಮಾತುಗಳನ್ನು ನಾವು ಕಂಡರೆ ನಮಗೆ ಪ್ರಪಂಚ ಸತ್ಯ ಅಂತ ಗೊತ್ತಾಗತ್ತೆ. ಪ್ರಪಂಚ ಸತ್ಯ ಅಂತೇಳಿಗೆ ಪ್ರಮಾಣಗಳಿವೆ. ಈಗ ನಚ ಮಾಯಾವಿನಾ ಮಾಯಾ ದೃಶ್ಯತೆ ವಿಶ್ವಮೀಶ್ವರ. ಪ್ರಪಂಚ ಸುಳ್ಳು ಅಂತಾಗಿದ್ದರೆ ಇದೇನು ಹೇಳ್ತಾ ಇದೆ ಅಂದರೆ, ಪ್ರಪಂಚ ಸುಳ್ಳು ಅಂತ ಹೇಳಿದರೆ ನಮಗೆ ಪ್ರಪಂಚ ಕಾಣುತ್ತೆ, ಪರಮಾತ್ಮನಿಗೆ ಕಾಣಬಾರ್ದದು. ಈಗ ಮಾಯಾವಿ ಇದ್ದಾನೆ, ಜಾದೂಗಾರ ಏನು ಮಾಡ್ತಾನೆ, ಒಂದು ಕಾಗದ ತುಂಡನ್ನು ತೋರಿಸ್ತಾನೆ, ತೋರಿಸ್ಬಿಟ್ಟು ಅದು 2,000 ರೂಪಾಯಿ ನೋಟ್ ಅಂತ ತೋರಿಸ್ತಾನೆ ನಮಗೆ. ನಾವು ಅದು ನೋಡಿ 2,000 ರೂಪಾಯಿ ನೋಟ್ ಅಂತ ತಿಳ್ಕೊಳ್ತೀವಿ. ಆದರೆ ಅವನಿಗೆ ಅದು 2,000 ರೂಪಾಯಿ ನೋಟಾಗಿ ಕಾಣುತ್ತಾ? ಅವನಿಗೆ ಚೂರು ಕಾಗದವಾಗಿ ಕಾಣುತ್ತೆ. ಒಂದು ವೇಳೆ ಇದು ಮಾಯಾಕಲ್ಪಿತ ಅಂತಾಗಿದ್ದರೆ, ಹೇಗೆ ಜಾದೂಗಾರ ಒಂದು ವಸ್ತುವನ್ನು ಜಾದು ಮಾಡಿ ತೋರಿಸ್ತಾನಲ್ಲ, ಒಂದು ಕಾಗದ ಚೂರನ್ನು ನೋಟಿನ ಭ್ರಾಂತಿ ಬರೆಸ್ತಾನೆ. ಆ ಭ್ರಾಂತಿ ನಮಗೆ ಬರುತ್ತೆ ಹೊರತು ಆ ಜಾದೂಗಾರನಿಗೆ ಬರ್ತದಾ? ಇಲ್ಲ. ಆ ಜಾದೂಗಾರನಿಗೆ ಅದು ಕಾಗದ ಚೂರಾಗಿಯೇ ಕಾಣುತ್ತೆ, ನಮಗೆ ಮಾತ್ರ ಅದು ನೋಟಿನ ಹಾಗೆ ಕಾಣುತ್ತೆ. ಒಂದು ವೇಳೆ ಪ್ರಪಂಚ ಮಿಥ್ಯಾ ಅಂತಾಗಿದ್ದರೆ ಆ ಮಾಯಾವಿಗೆ ಹೇಗೆ ಪ್ರಪಂಚ ನಮಗೆ ಸತ್ಯವಾಗಿ ಕಂಡರೂ ಕೂಡ ಪರಮಾತ್ಮನಿಗೆ ಅದು ಕಾಣಬಾರ್ದು, ವಿಷ್ಣುವಿಗೆ ಆ ಕಾಣಬಾರ್ದು. ಆದರೆ ಸರ್ವ ಅಪರೋಕ್ಷವಿದ್ ವಿಷ್ಣು ವಿಶ್ವದೃಕ್ ತನ್ನ ವಶ ಎಂಬುದಾಗಿ ಈ ಪುರಾಣ ಹೇಳ್ತಾ ಇದೆ. ಆ ಬ್ರಹ್ಮ ಆಕಾಶಾದಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಹೇಗೆ ಜಾದೂಗಾರ ನೋಟು ಸೃಷ್ಟಿ ಮಾಡಿದ ಹಾಗೆ ಮಾಡಿದ್ದಲ್ಲ. ಜಾದೂಗಾರ ಏನೇನೋ ಸೃಷ್ಟಿ ಮಾಡ್ತಾನೆ, ಅದೆಲ್ಲವೂ ಕಣ್ಕಟ್ಟು, ಅದು ನಮ್ಮ ಕಣ್ಣಿಗೆ ಮಾತ್ರ ಕಾಣುವಂಥದ್ದು, ಅವನಿಗೆ ಅದು ಯಾವುದು ಕಾಣುವುದಿಲ್ಲ. ಒಂದು ವೇಳೆ ಪ್ರಪಂಚ ಆ ರೀತಿಯಲ್ಲಿ ಮಿಥ್ಯಾ ಅಂತಾಗಿದ್ದರೆ, ಜಾದೂಗಾರ ತೋರಿಸ್ತಕ್ಕಂಥ ವಸ್ತುಗಳ ಹಾಗೆ ಮಿಥ್ಯಾ ಅಂತಾಗಿದ್ದರೆ, ಅದು ನಮಗೆ ಮಾತ್ರ ಕಂಡು ಅವನಿಗೆ ಹೇಗೆ ಕಾಣುವುದಿಲ್ಲವೋ ಹಾಗೆಯೇ ಜಗತ್ತು ನಮಗೆ ಮಾತ್ರ ಕಾಣುವಂಥದ್ದು ಈಶ್ವರನಿಗೆ ಕಾಣಬಾರದು. ಹಾಗಾಗಬೇಕಿತ್ತು. ಆದರೆ ಅವನಿಗೆ ಆ ಜಾದೂಗಾರನ ಹಾಗೆ ಈ ಆಕಾಶಾದಿಯನ್ನು ಸೃಷ್ಟಿ ಮಾಡಿದರೆ ಅವನಿಗೆ ಆಕಾಶವಾಗಿ ತೋರಬಾರದು. ಆದರೆ ಬ್ರಹ್ಮನು ಆಕಾಶಾದಿಗಳನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ಆಕಾಶಾದಿಗಳು ಈಶ್ವರನ ಮಾಯಾಜನ್ಯ ಅಲ್ಲ. ಇಂದ್ರಜಾಲದ ಉದಾಹರಣೆಯನ್ನು ನೀಡಿ ಕುತರ್ಕಗಳಿಂದ ಜಗತ್ತನ್ನು ಸುಳ್ಳೆಂದು ಸಾಧಿಸುವುದು ವೈದಿಕ ತತ್ವಜ್ಞಾನಕ್ಕೆ ಅಪಚಾರವಾಗತ್ತೆ ಎಂಬುದಾಗಿ ಈ ಪುರಾಣ ಹೇಳುತ್ತೆ. ಮಾತ್ರ ಅಲ್ಲ, ನೈರಾತ್ಮ್ಯವಾದ ಕುಹಕೈ ಮಿಥ್ಯಾ ದೃಷ್ಟಾಂತ ಹೇತುಭಿ ಭ್ರಾಮ್ಯಲ್ಲೋಕೋ ನ ಜಾನಾತಿ ವೇದ ವಿದ್ಯಾಂತರಂತು ಯತು ಎಂಬುದಾಗಿ ಮೈತ್ರಿ ಬ್ರಾಹ್ಮಣದಲ್ಲಿ ಕೂಡ ಉಪನಿಷತ್ತು ಹೇಳ್ತಾ ಇದೆ. ಈ ಜಗತ್ತು ಕೇವಲ ಕಲ್ಪನೆ ಆಗಿರಲಾರದು. ಶುಕ್ತಿಯನ್ನು ನೋಡಿ ನಾವು ಬೆಳ್ಳಿ ಅಂತ ಭ್ರಮಿಸಬೇಕಾದ್ರೆ ಆತ ಎಲ್ಲಿಯಾದರೂ ನಿಜವಾದ ಬೆಳ್ಳಿ ನೋಡಿರಬೇಕು. ಕಪ್ಪೆ ಚಿಪ್ನಲ್ಲಿ ಬೆಳ್ಳಿಯ ಒಂದು ಭ್ರಮೆ ಬರಬೇಕಾದ್ರೆ ಬೆಳ್ಳಿನ ನೋಡಿರಬೇಕು. ಬೆಳ್ಳಿಯನ್ನೇ ನೋಡದಿದ್ದವನಿಗೆ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಹೇಗೆ ಜ್ಞಾನ ಬರ್ತದೆ? ಆದ್ದರಿಂದ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಭ್ರಮೆ ಬರಬೇಕಾದ್ರೆ ಬೆಳ್ಳಿಯನ್ನು ಒಂದು ಕಡೆ ನೋಡಿರಬೇಕು. ಬೆಳ್ಳಿಯನ್ನೇ ನೋಡುವಂತಹ ವ್ಯಕ್ತಿ ಶುಕ್ತಿಯನ್ನು ನೋಡಿ ಬೆಳ್ಳಿ ಅಂತ ಹೇಗೆ ಭ್ರಮಿಸ್ತಾನೆ? ಹಾವನ್ನೇ ನೋಡಿಲ್ಲ ಮಗು ಹಗ್ಗವನ್ನು ನೋಡುತ್ತೆ. ಹಾವನ್ನೇ ಜೀವನದಲ್ಲಿ ಇನ್ನು ನೋಡಿಲ್ಲ ಅದು ಹಾವನ್ನೇ ನೋಡಿದಂತಹ ಮಗು ಹಗ್ಗವನ್ನು ಹಾವನ್ನು ತಿಳಿತದಾ? ಹಗ್ಗನ ಹಾವನ್ನು ತಿಳ್ಕೊಂಡು ಬೆಚ್ಚಿ ಬೀಳ್ತದಾ? ಖಂಡಿತ ಇಲ್ಲ. ನಮಗೆ ಕಾಣತಕ್ಕಂತಹ ಜಗತ್ತು ಭ್ರಮೆಯಾಗಿದ್ದರೆ ನಿಜವಾದ ಜಗತ್ತೊಂದು ಬೇರೆ ಇರಬೇಕಾಗತ್ತೆ. ಒಂದು ವಸ್ತುವಿನ ಭ್ರಮೆ ಬರಬೇಕಾದ್ರೆ, ಈ ಅಧಿಷ್ಠಾನದಲ್ಲಿ ಭ್ರಮೆ ಬರಬೇಕಾದ್ರೆ ಇನ್ನೊಂದು ಕಡೆ ಸತ್ಯವಾಗಿರಬೇಕದು. ನಿಜವಾದ ಜಗತ್ತೊಂದು ಇರಬೇಕಾಗತ್ತೆ. ಆದ್ದರಿಂದ ಒಂದು ಜಗತ್ತನ್ನು ಸುಳ್ಳೊಂದು ಸಾಧನೆ ಮಾಡಲಿಕ್ಕಾಗಿ ಇನ್ನೊಂದು ಜಗತ್ತಿನ ಅಸ್ತಿತ್ವವನ್ನು ಒಪ್ಪಿಕೊಳ್ಬೇಕಾಗತ್ತೆ. ಅಲ್ಲದೆ ಬೆಳ್ಳಿಯ ಭ್ರಮೆ ಬರಬೇಕಾದರೆ ಆ ಚಕ ಹೊಳಿತಕ್ಕಂತಹ ಚಿಪ್ಪು ಎದುರಿಗಿರಬೇಕು.
ಅದಿಲ್ಲದೆ ಹೋದರೆ ಏನೂ ಇಲ್ಲ ಜಾಗದಲ್ಲಿ ಬೆಳ್ಳಿ ಭ್ರಮೆ ಬರ್ತದಾ? ಕಪ್ಪೆ ಚಿಪ್ಪನ್ನು ನೋಡುವಾಗ ಅದು ಬಿಸಿಲಿಗೆ ಫಳಫಳ ಹೊಳಿತಾ ಇದೆ, ಹೊಳೆಯುವಾಗ ಅದು ಬೆಳ್ಳಿ ಅಂತ ಭ್ರಮೆ ಬರ್ತದೆ. ಆದರೆ ಈ ಆ ಚಿಪ್ಪೆ ಎದುರಿಗಿಲ್ಲ, ಅದಿಲ್ಲದೆ ಶೂನ್ಯ ಜಾಗದಲ್ಲಿ ಬೆಳ್ಳಿ ಭ್ರಮೆ ಬರ್ತದಾ? ಇಲ್ಲ. ಹಾಗಾದರೆ ಅಲ್ಲಿ ಒಂದು ವಸ್ತು ಇರಬೇಕು. ಶುಕ್ತಿಯಲ್ಲಿ ಬೆಳ್ಳಿ ಭ್ರಮೆ ಬರಬೇಕಾದ್ರೆ ಶುಕ್ತಿ ಎಂಬ ಸತ್ಯ ವಸ್ತು ಇರಬೇಕು. ಅದು ಎದುರಿಗಿಲ್ಲದೆ ಹೋದರೆ ಸುಮ್ಮನೆ ಖಾಲಿ ಜಾಗದಲ್ಲಿ ಏನೂ ನೋಡದೆ ಏನೂ ಕಾಣದೆ ಬೆಳ್ಳಿ ಅಂತ ಭ್ರಮೆ ಯಾರಿಗೂ ಬರೋದಿಲ್ಲ. ಹಾಗೆ ಜಗತ್ತಿನ ಭ್ರಮೆ ಬರಬೇಕಾದ್ರೆ ಅಂತಹ ಒಂದು ಸತ್ಯವಾದ ವಸ್ತು ಎದುರಿಗಿರಬೇಕು ಇರಬೇಕು. ಮತ್ತು ನಿರ್ಗುಣ ನಿರಾಕಾರವಾದಂತಹ ವಸ್ತುವಿನಲ್ಲಿ ಈ ನಾನಾ ವೈಚಿತ್ರ್ಯಗಳಿಂದ ಕೂಡಿರತಕ್ಕಂತಹ ದೃಶ್ಯ ಪ್ರಪಂಚದ ಭ್ರಮೆ ಹೇಗೆ ಬರ್ತದೆ? ಜಗತ್ತಿನ ಭ್ರಮೆಗೆ ಆಧಾರವಾಗಿ ಜಗತ್ತಿನಂತೆ ಇರತಕ್ಕಂತಹ ಇನ್ನೊಂದು ಸತ್ಯವಾದ ವಸ್ತು ಎದುರಿಗಿಲ್ಲ. ಈ ಜಗತ್ತಿನಂತೆ ಇರತಕ್ಕಂತಹ ಇನ್ನೊಂದು ಜಗತ್ತು ಬೇರೆ ಕಡೆ ಇಲ್ಲ. ಅಲ್ಲದೆ ಅಧಿಷ್ಠಾನದ ಸರಿಯಾದ ಗ್ರಹಿಕೆ ಇಲ್ಲದೆ ಇದ್ದಾಗ ಭ್ರಾಂತಿ ಇದ್ದಾಗ ಮಾತ್ರ ಭ್ರಾಂತಿ ಬರ್ತದೆ. ಅಧಿಷ್ಠಾನ ಸರಿಯಾದ ಗ್ರಹಿಕೆ ಇಲ್ಲದೆ ಇದ್ದಾಗ ಈಗ ಹಾವು ಎಂಬ ಭ್ರಮೆ ಬರಬೇಕಾದರೆ ಅಧಿಷ್ಠಾನ ಬೇಕು. ಅಧಿಷ್ಠಾನ ಯಾವುದು? ಹಗ್ಗ. ಹಗ್ಗದ ಜ್ಞಾನ ಇರುತ್ತೆ ಯಾವಾಗ? ಈ ಹಾವು ಎಂಬ ಭ್ರಮೆ ಹಗ್ಗದ ಜ್ಞಾನ ಬರೋ ತನಕ ಮಾತ್ರ ಇರ್ತದೆ. ಹಗ್ಗದಲ್ಲಿ ಹಾವಿನ ಭ್ರಮೆ ಬಂತು, ಆಮೇಲೆ ಅದು ಹಗ್ಗ ಅಂತ ಜ್ಞಾನ ಬಂದ ಮೇಲೆ ಆ ಹಾವು ಎಂಬ ಭ್ರಮೆ ಅದು ಹೊರಟೋಯ್ತು. ಹಗ್ಗದ ಯಥಾರ್ಥ ಜ್ಞಾನದಿಂದ ಅದು ಹೊರಟೋಯ್ತು. ಹೀಗೆ ಅಧಿಷ್ಠಾನದ ಯಥಾರ್ಥ ಜ್ಞಾನವಿದ್ದರೂ ಭ್ರಾಂತಿ ಬರುತ್ತೆ ಅಂತಾದರೆ ಅಂತಹ ಭ್ರಾಂತಿ ನಾಶವಾಗೋದಾದರೂ ಹೇಗೆ? ಆದ್ದರಿಂದ ಈ ಜಗತ್ತಿನ ಅಧಿಷ್ಠಾನ ಅಂತ ಹೇಳ್ತಕ್ಕಂತಹ ಬ್ರಹ್ಮನ ಸರಿಯಾದ ಜ್ಞಾನ ಇರುವುದರಿಂದ ಈ ಜಗತ್ತಿನ ಜ್ಞಾನ ಯಥಾರ್ಥವೇ ಆಗಬೇಕು, ಅದು ಭ್ರಾಂತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಜಗತ್ತು ಮಾಯೆ, ಅಜ್ಞಾನ ಕಲ್ಪಿತ ಅಂತ ಹೇಳುವಂಥದ್ದು ಒಂದು ಬಿಡಿಸಲಾರದ ಕಗ್ಗಂಟು ಅಂತ ಹೇಳ್ಬೋದು. ಹೀಗೆ ಜಗತ್ತು ಮಿಥ್ಯಾ ಅಂತ ಸಾಧನೆ ಮಾಡುವಂಥದ್ದು ಬಹಳ ಕಷ್ಟ ಇದೆ. ಈ ಪ್ರಪಂಚ ಮಿಥ್ಯಾ ಅಂತ ಹೇಳಲಿಕ್ಕೆ 5 ರೀತಿಯ ಮಿಥ್ಯಾತ್ವವನ್ನು ಪರಿಷ್ಕಾರ ಮಾಡ್ತಾರೆ ಅವರು. ಆ ಎಲ್ಲ ರೀತಿಯ ಪರಿಷ್ಕಾರಗಳನ್ನು ಖಂಡನೆ ಮಾಡಿ ಪ್ರಪಂಚ ಸತ್ಯ ಎಂಬುದನ್ನು ತೋರಿಸ್ಕೊಡ್ತಾರೆ. ಗೀತೆಯಲ್ಲಿ ಕೃಷ್ಣ ಕೂಡ ಅದನ್ನೇ ಹೇಳಿದ್ದಾನೆ. ಈ ಜಗತ್ತು ಅಸತ್ಯ ಅಂತ, ಬಾಧಜ್ಞಾನವುಳ್ಳ ಮಿಥ್ಯಾವಸ್ತು ಅಂತ ಬಂತಲ್ಲ, ಎಲ್ಲಿ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋರ್ಮಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣಃ ಕ್ಷಯಾಯ ಜಗತೋಹಿತಾಃ ಎಂಬಲ್ಲಿ ಪರಮಾತ್ಮ ಜಗತ್ತನ್ನು ಸುಳ್ಳು ಅಂತ ಹೇಳ್ತಕ್ಕಂಥವರು ಅವರು ಪ್ರಪಂಚ ಸುಳ್ಳು, ಪರಮಾತ್ಮ ಇಲ್ಲ ಅಂತ ಹೇಳ್ತಕ್ಕಂಥವರನ್ನು ಅವನು ಖಂಡನೆ ಮಾಡಿದ್ದಾನೆ. ಮತ್ತು ಪ್ರಪಂಚ ಸತ್ಯ ಅಂತ ಹೇಳಲಿಕ್ಕೆ ಸಾಕಷ್ಟು ವಿಶ್ವಂ ಸತ್ಯಂ ಮಘವಾನ ಯುವೋರಿದಾ ಪಶ್ಚನ ರಮಣಂತಿ ವೃತಂ ವಾಂ ಎಂಬ ಶ್ರುತಿ. ಆಮೇಲೆ ಇವೆಲ್ಲ ಅನೇಕ ಪ್ರಮಾಣಗಳು. ಪ್ರಘಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರುಣಾನಿ ವೋಚುಂ ಯಾಥಾ ತಥ್ಯದೋರ್ಥಾನ್ ಶಾಶ್ವತೀಭ್ಯಃ ಸಮಾಭ್ಯಃ ಅನಾದ್ಯನಂತಂ ಜಗದೇತದೀದೃಕ್ ಪ್ರವರ್ತತೆ ನಾತ್ರ ವಿಚಾರ್ಯಮಸ್ತಿ ನ ಚಾನ್ಯಥಾ ಕ್ವಾಪಿ ಚ ಕಸ್ಯಚಿದಂ ಭೂತ್ಪುರಾಣಾಪಿ ತಥಾ ಭವಿಷ್ಯತ್ ಅಸತ್ಯಮಾಹು ಜಗದೀಶದಜ್ಞಾಃ ಶಕ್ತಿಂ ಹರೇಃ ಯೇ ನ ವಿದುಃ ಪರಾಂ ಹಿ ಯಸ್ಸತ್ಯರೂಪಂ ಜಗದೇತದೀದೃಕ್ ಸೃಷ್ಟಾತ್ಮಭೂತ್ ಸತ್ಕರ್ಮಾತ್ ಮಹಾತ್ಮ. ಹೀಗೆ ಅನೇಕ ಪ್ರಮಾಣಗಳನ್ನು ನಾವು ವಿಷ್ಣುತ್ವವಿನದಲ್ಲಿ ಹಾಗೆ ಅನುವ್ಯಾಖ್ಯಾನದಲ್ಲಿ ನಾವು ನೋಡ್ಬೋದು. ಈ ಪ್ರಪಂಚ ಸುಳ್ಳು ಅಂತ ಹೇಳಲಿಕ್ಕೆ ಕೆಲವು ಯಾರು ಈಗ ಪ್ರಪಂಚ ಸುಳ್ಳು ಅಂತ ಒಂದು ಕಲ್ಪನೆ ಮಾಡ್ತಾರಲ್ಲ, ಅವರಿಗೆ ಕೆಲವು ಉಪನಿಷತ್ತು ವಾಕ್ಯಗಳಿವೆ. ನೇಹ ನಾಸ್ತಿ ಕಿಂಚನ ಬೃಹದಾರಣ್ಯಕೋಪನಿಷತ್ತು ಬರ್ತದೆ, ಕಾಟಕೋಪನಿಷತ್ತಿನಲ್ಲಿ. ಆಮೇಲೆ ಏಕಮೇವಾದ್ವಿತೀಯಂ ಬ್ರಹ್ಮ ಛಾಂದೋಗ್ಯೋಪನಿಷತ್ತು. ಯತ್ರ ಹಿ ದ್ವೈತಮಿಹ ಭವತಿ ಬೃಹದಾರಣ್ಯಕ ಪ್ರಪಂಚೋ ಇತಿ ವಿದ್ಯೇತ ನಿವರ್ತಿತ ನ ಸಂಶಯಃ. ಹೀಗೆಲ್ಲ ಕೆಲವು ಪ್ರಪಂಚ ಮಿಥ್ಯಾ ಅಂತ ಹೇಳ್ತಕ್ಕಂತಹ ಕೆಲವು ಉಪನಿಷತ್ತು ವಾಕ್ಯಗಳಿವೆ. ಅವುಗಳ ಪೂರ್ವಾಪರಗಳನ್ನು ವಿಚಾರ ಮಾಡದೆ ಅಲ್ಲಿರತಕ್ಕಂತಹ ವಾಕ್ಯಕ್ಕೆ ಮಾತ್ರ ಅರ್ಥ ಹೇಳಲಿಕ್ಕೆ ಹೊರಟ್ರೆ ಅದು ಅರ್ಥ ಆಗೋದಿಲ್ಲ, ಅದೇನೋ ವಿಪರೀತ ಜ್ಞಾನ ಬರ್ತದೆ. ಹಾಗೆ ಅಂತಹ ವಾಕ್ಯಗಳನ್ನಿಟ್ಟುಕೊಂಡು ಪ್ರಪಂಚ ಇದು ಅಸತ್ಯ ಅಂತ
ಹೇಳಲಿಕ್ಕೆ ಹೊರಟಿದ್ದಾರೆ. ವಸ್ತುತಃ ಈ ಜಗತ್ತು ಕಲ್ಪಿತ ಮಾಯೆ ಅಂತ ಹೇಳೋದು ಸರಿಯಲ್ಲ. ಹೀಗೆ ಈ ಪ್ರಪಂಚ ಸತ್ಯ, ಪರಮಾತ್ಮನೇ ವಿಷ್ಣುವೇ ಸರ್ವೋತ್ತಮ ಎಂಬ ವಿಚಾರವನ್ನು ಶ್ರೀಪಾದರಾಜರು ಇಲ್ಲಿ ಸಂಗ್ರಹಿಸಿ ಹೇಳ್ತಾ ಇದ್ದಾರೆ. ಸರ್ವೇಶ ಹರಿಯ ಸರ್ವೋತ್ತಮ, ವಿಶ್ವ ಎಲ್ಲ ತಾ ಪುಸಿಯೆಂಬ ದುರ್ವಾದಿಗಳ ಮತವ ನೆರೆಖಂಡಿಸಿ, ಪ್ರಪಂಚ ಸುಳ್ಳು ಎಂಬ ಮತವನ್ನು ಖಂಡಿಸಿ, ಸರ್ವೇಶ ಹರಿ ಸರ್ವೋತ್ತಮ ವಿಶ್ವ ಸತ್ಯ ಎಂದರುಹಿದ ಗೀರ್ವಾಣ ಸಂತತಿಯಲ್ಲಿ ಎಂಬುದಾಗಿ ರುದ್ರಾದಿ ದೇವತೆಗಳಿಗೂ ಕೂಡ ಅವರ ಒಂದು ತತ್ವಜ್ಞಾನವನ್ನು ಉಪದೇಶಿಸಿ ಸುರಕ್ಷಿತಗೊಳಿಸಿದರು ಎಂಬುದಾಗಿ ಇಷ್ಟು ವಿಚಾರವನ್ನು ಈ ಒಂದು ಪದ್ಯದಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಈ ಪ್ರಪಂಚ ಸತ್ಯದ ವಿಚಾರ ಸಾಕಷ್ಟಿದೆ. ಅದರಲ್ಲಿ ಸ್ವಲ್ಪ ವಿಷಯಗಳನ್ನು ಮಾತ್ರ ಇಲ್ಲಿ ಉಲ್ಲೇಖ ಮಾಡಿದ್ದೇನೆ. ಪ್ರಪಂಚದ ಸತ್ಯತ್ವವನ್ನು ಅರ್ಹತಕ್ಕಂತಹ ಸಾಕಷ್ಟು ಪ್ರಮಾಣಗಳೊಂದಿಗೆ ಆಚಾರ್ಯರು ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಈ ಪ್ರಪಂಚ ಸುಳ್ಳು ಅಂತ ನಮಗೆ ಅನುಭವಕ್ಕೆ ಬರೋದೇ ಇಲ್ಲ. ಇವತ್ತು ಕ್ಷಣಕ್ಕೂ ಕೂಡ ವೈಜ್ಞಾನಿಕವಾಗಿ ನೋಡಿದಾಗಲೂ ಸಹ ಕ್ಷಣಕ್ಕೂ ಇಷ್ಟು ಅದ್ಭುತವಾಗಿರತಕ್ಕಂತಹ ಸಂಶೋಧನೆ ನಡೀತಾ ಇದೆ. ಹೀಗಿರುವಾಗ ಇದನ್ನು ಸುಳ್ಳು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಾಗೆ ಸುಳ್ಳು ಅಂತ ಹೇಳೋದಿಲ್ಲ ಅಂತಾರೆ ಅವರು, ಮಿಥ್ಯಾ ಅಂತ ಹೇಳ್ತಾರೆ. ಅಂತ ಸುಳ್ಳಲ್ಲ, ಮಿಥ್ಯಾ ಅಂತ. ಆ ಮಿಥ್ಯಾ ಅಂದರೆ ಏನು ಅಂತಲೇ, ಮಿಥ್ಯಾತ್ವ ಅಂದರೆ ಏನು? ಆ ಮಿಥ್ಯಾ ಶಬ್ದದ ಅರ್ಥವನ್ನೇ ಹೇಳಲಿಕ್ಕೆ ಆಗೋದಿಲ್ಲ. ನ್ಯಾಯಾಮೃತದಲ್ಲಿ 5 ರೀತಿಯ ಮಿಥ್ಯಾತ್ವವನ್ನು ಹೇಳಿ ಖಂಡನೆ ಮಾಡ್ತಾರೆ ವ್ಯಾಸರಾಜರು. ಕೊನೆಗೂ ಮಿಥ್ಯಾತ್ವ ಅಂದ್ರೆ ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಗಟ್ಟಿಯಾಗಿರ್ತಕ್ಕಂತಹ ಸಿದ್ಧಾಂತ ಮಧ್ವ ಸಿದ್ಧಾಂತ. ಆ ರೀತಿಯ ಹರಿ ಸರ್ವೋತ್ತಮತ್ವ ಮತ್ತು ವಿಶ್ವಸತ್ಯತ್ವವನ್ನು ನಿರೂಪಣೆ ಮಾಡಿ ಪುರಾತನವಾಗಿರತಕ್ಕಂತಹ ವ್ಯಾಸದರ್ಶನವನ್ನು ಮರು ಸಮರ್ಥನೆ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಇದಕ್ಕೆಲ್ಲ ಪ್ರಮಾಣ ಸಹಿತವಾಗಿ ನಿರೂಪಿಸಿ ಈ ಪ್ರಪಂಚ ಸತ್ಯ, ಇದು ಭಗವಂತನ ಮಹಾಮಹಿಮೆಗೆ ಈ ಪ್ರಪಂಚ ಸಾಕ್ಷಿ, ರುದ್ರಾದಿ ದೇವತೆಗಳಿಗೂ ಅವರು ತತ್ವಜ್ಞಾನವನ್ನು ಉಪದೇಶ ಮಾಡಿ ಸುರಕ್ಷಿತಗೊಳಿಸಿದರು ಎಂಬುದಾಗಿ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.